ಕಾಂಚೀವರಂ ಸಿಲ್ಕ್ ಸ್ಯಾರೀಸ್, ಮೈಸೂರು ಸಿಲ್ಕ್ ಸ್ಯಾರೀಸ್, ಬನಾರಸ್ ಸಿಲ್ಕ್ ಸ್ಯಾರೀಸ್, ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್, ಇಕ್ಕತ್ ಸಿಲ್ಕ್, ಟಿಶ್ ಸಿಲ್ಕ್, ಸಾಫ್ಟ್ ಸಿಲ್ಕ್ಸ್, wedding collection also available. Muhurtam sarees, saree, petticoat, wedding tops, nighty, lehenga, jeans pant, jeans t-shirt, ಕಿಡ್ಸ್ ವೇರ್, ಹಲವಾರು ರೀತಿಯ ಮದುವೆ ಸಮಾರಂಭ ಹಾಗೂ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿವಿಆರ್ ಸಿಲ್ಕ್, ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ. ಕರ್ನಾಟಕ ರಾಜ್ಯ ಉರ್ದು ಟೀಚರ್ಸ್ ಅಸೋಸಿಯೇಷನ್ ಬೆಂಗಳೂರು ಹಾಗೂ ಶ್ರೀನಿವಾಸಪುರ ಸರ್ಕಾರಿ ಉರ್ದು ಹಾಗೂ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಬಾಲಕಿಯರ ಶಾಲೆ ಆವರಣದಲ್ಲಿ ಶೈಕ್ಷಣಿಕ ಸಮಾಲೋಚನೆ ಸಭೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಸಭೆಯಲ್ಲಿ ಗೌರವಾನ್ವಿತ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಸುಲೋಚನಾ ಮೇಡಂ ಹಾಗೂ BRCKC ವಸಂತ ಮೇಡಂ, ಸಮನ್ವಯ ಅಧಿಕಾರಿಗಳು, ಶಿಕ್ಷಣ ಇಲಾಖೆ ವ್ಯವಸ್ಥಾಪಕರು, ಮಂಜುನಾಥ್ ಸಂಘದ ಅಧ್ಯಕ್ಷರು, ಮೊಹಮ್ಮದ್ ಸಾದಿಕ್ ಕಾರ್ಯದರ್ಶಿ, ಅಕ್ಮಲ್ ಖಾನ್ CRP, ನಾಜಿಮಾ ಬೇಗಂ, ಉರ್ದು CRP ಅರಿಫ್ ಪಾಷಾ, ಸುಹೇಲ್ ಖಾನ್ ಖಜಾನ್ಸಿ, ಅಬೀದ್ ಹುಸೇನ್, ಸಂಘಟನಾ ಕಾರ್ಯದರ್ಶಿ ಶಕೀಲಾ ಬಿ ಹಾಗೂ ಉರ್ದು ಶಿಕ್ಷಕರ ಸಂಘದ ಗೌರವಾನ್ವಿತ ಎಲ್ಲ ಸದಸ್ಯರು, ವಿವಿಧ ಇಲಾಖೆಯ ಅಧಿಕಾರಿಗಳು, ಎಲ್ಲ ಪದಾಧಿಕಾರಿಗಳು ಹಾಗೂ BIERT ಚಂದ್ರಪ್ಪ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರು ಮಾತನಾಡಿ, ಬಿಸಿ ಊಟದ ಬಗ್ಗೆ ಎಲ್ಲ ರೀತಿಯ ಮಾಹಿತಿಯನ್ನು ತಿಳಿಸಿದರು ಹಾಗೂ ಅಡಿಗೆಯ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ತಿಳಿಸಿದರು. ಹಾಜರಾತಿ ಬಗ್ಗೆ ಮಾಹಿತಿ ತಿಳಿಸಿ ಎಲ್ಲ ಮಕ್ಕಳಿಗೆ ಮೊಟ್ಟೆಯನ್ನು ನೀಡಿ ಇದರ ಜೊತೆಯಲ್ಲಿ ಬಾಳೆಹಣ್ಣನ್ನು ನೀಡಿ ಹೀಗೆ ವಿದ್ಯಾರ್ಥಿಗಳ ಬಗ್ಗೆ ವಿಚಾರಗಳನ್ನು ತಿಳಿಸಿದರು. ಈ ಸಂದರ್ಭದಲ್ಲಿ ಸಮನ್ವಯಾಧಿಕಾರಿಗಳು ವಸಂತ ಮೇಡಂ ರವರು ಮಾತನಾಡಿ, ವಿದ್ಯಾರ್ಥಿಗಳ ದಾಖಲಾತಿ ಬಗ್ಗೆ ವಿವರಿಸಿ ಸಂಘದ ಅಭಿವೃದ್ಧಿ ಬಗ್ಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೀರಿ. ಉರ್ದು ಶಾಲೆಗಳ ಸಂಘದ ವಿಚಾರದಲ್ಲಿ ಒಳ್ಳೆಯ ಹೆಸರು ಪಡೆದಿದ್ದು ಶ್ರೀನಿವಾಸಪುರ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿ ಅಕ್ಮಲ್ ಖಾನ್ ರವರು ಮಾತನಾಡಿ, ನಮ್ಮ ಸಂಘ 5 ವರ್ಷ ಪೂರ್ತಿ ಮಾಡಿ ಈ ಸಂಘ 4 ಜನರು ನಿವೃತ್ತರಾಗಿದ್ದ ಕಾರಣ ಬೇರೆಯವರಿಗೆ ಆ ಜಾಗದ ಸ್ಥಾನಕ್ಕೆ ನೀಡಿದ್ದೇವೆ. ಎಲ್ಲ ಶಿಕ್ಷಕರು ನಮ್ಮ ಸಂಘದ ಆಯ್ಕೆ ಮಾಡಿದ್ದೇವೆ. ಈ ಸಮಯದಲ್ಲಿ ಅರಿಫ್ ಪಾಷಾ ಉರ್ದು CRP ರವರು ಮಾತನಾಡಿ, ನಮ್ಮ ಸಂಘದ ಸಮಾವೇಶ ಸಭೆ ಹಮ್ಮಿಕೊಂಡಿದ್ದು ಎಲ್ಲ ರೀತಿಯ ಸಂಘದಿಂದ ತರಬೇತಿ ಕಾರ್ಯಕ್ರಮಗಳನ್ನು ಅದರ ಬಗ್ಗೆ ಹಮ್ಮಿಕೊಳ್ಳುತ್ತೇವೆ. ಅಭಿವೃದ್ಧಿಗೆ ನಮ್ಮ ಸಹಕಾರ ಸದಾ ಇರುತ್ತದೆ. ಈ ಸಂದರ್ಭದಲ್ಲಿ CRP ನಾಜಿಮಾ ಬೇಗಂ ರವರು ಮಾತನಾಡಿ, ಈ ಸಭೆಗೆ ಬಂದಿರುವ ಎಲ್ಲರಿಗೂ ಕೃತಜ್ಞತೆಗಳನ್ನು ತಿಳಿಸುತ್ತಾ ಎಲ್ಲ ಅಧಿಕಾರಿಗಳ ಸಭೆಯು ಸಂಕ್ಷಿಪ್ತವಾಗಿ ವಿವರಿಸಿದರೆ ಎಲ್ಲ ಶಾಲೆಗಳ ನಿಗದಿತ ಸಮಯಕ್ಕೆ ಕೆಲಸ ಮಾಡಲು ಶಿಕ್ಷಕ ವೃಂದದವರಿಗೆ ತಿಳಿಸಿದರು. ಶಾಲೆಗಳ ಅಭಿವೃದ್ಧಿಗೆ ಸಹಕರಿಸುತ್ತೇವೆ. ಬಿಸಿ ಊಟದ ಬಗ್ಗೆ, ಸ್ವಚ್ಛದ ಬಗ್ಗೆ ಗಮನ ಹರಿಸಬೇಕು. ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರು ಮೊಹಮ್ಮದ್ ಸಾದಿಕ್ ರವರು ಈ ಸಭೆಗೆ ಬಂದಿರುವ ಅಧಿಕಾರಿಗಳು ಮತ್ತು ಶಿಕ್ಷಕ ವೃಂದದವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ತಿಳಿಸಿದರು. ವಾಲ್ ಪೋಸ್ಟರ್ ಅನ್ನು ಇವತ್ತು BRC ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ವಸಂತ ಮೇಡಮ್ ಅವರು ಬಿಡುಗಡೆ ಮಾಡಿ ನಮಗೆಲ್ಲರೂ ಸಹ ಈ ಒಂದು ಸಮಾಲೋಚನಾ ಸಭೆಯಲ್ಲಿ ವಿಸ್ತರಣೆ ಮಾಡ್ತಾ ಇದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳು ಅವರ ಕಚೇರಿಯಿಂದ ಸರ್, ಈ ದಿನ ಕರ್ನಾಟಕ ರಾಜ್ಯ ಸರ್ಕಾರಿ ಉರ್ದು ಶಿಕ್ಷಕರ ಸಂಘದಿಂದ ನಮ್ಮ ಸಂಘ 5 ವರ್ಷ ಕಂಪ್ಲೀಟ್ ಆಗಿತ್ತು. ಈಗ ಸಂಘ ರಿನ್ಯೂವಲ್ ಮಾಡಬೇಕಾಗಿತ್ತು. ಈ ದಿನ ನಾವು ಒಂದು ಸಭೆ ಮಾಡ್ಕೊಂಡು ಈ ಸಂಘ ರಿನ್ಯೂವಲ್ ಮಾಡ್ಕೊಂಡಿದ್ದೀರಿ. ಅದರಲ್ಲಿ ಒಂದು 4 ಹುದ್ದೆಗಳು ಅವ್ರು ರಿಟೈರ್ಡ್ ಆಗಿದ್ರು. ಆ ಹುದ್ದೆಗಳನ್ನ ಮತ್ತೆ ನಾವು ಬೇರೆಯವರಿಗೆ ಆ ಹುದ್ದೆಗಳಿಗೆ ಆಯ್ಕೆ ಮಾಡ್ಕೊಂಡು ಈ ಸಂಘ ಇವತ್ತು ಪೂರ್ಣಗೊಂಡಿದ್ದೀರಿ. ಈ ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ, ಬಾಲ್ಕಿರಿಯ ಹಿರಿಯ ಪ್ರಾಥಮಿಕ ಶಾಲೆ ಇವತ್ತು ನಾವು ಸಮಾಲೋಚನೆ ಸಭೆ ಅಂತ 2 ಕೆಲಸನೂ ಮುಗಿಸ್ಕೊಂಡಿದ್ದೀರಿ ಸರ್. ಈ ದಿನ ಶ್ರೀನಿವಾಸಪಟ್ಟಣದಲ್ಲಿ ಉರ್ದು ಶಾಲೆ 1, ಉರ್ದು ಶಾಲೆ 2 ಎಲ್ಲ CRC BRC ಎಲ್ಲ ಶಾಲೆಗಳ ಶಿಕ್ಷಕ ವೃಂದದವರು ಈ ಒಂದು ಕರ್ನಾಟಕ ರಾಜ್ಯ ಉರ್ದು ಟೀಚರ್ ಅಸೋಸಿಯೇಷನ್ ಒಂದು ಸಂಘದ ಪರವಾಗಿ ಈ ದಿನ ಸಮಾಲೋಚನಾ ಸಭೆಯಲ್ಲಿ ತೀರ್ಮಾನ ತಗೊಂಡು ಅಂತಿಮ ತೀರ್ಮಾನ ಎಲ್ಲರ ಒಂದು ಸಮ್ಮುಖದಲ್ಲಿ ಯಶಸ್ಸು ಮಾಡ್ತೀವಿ. ಎಲ್ಲ ಶಿಕ್ಷಕರು 2 ಕ್ಲಸ್ಟರ್ ಇಂದ ಎಲ್ಲರೂ ಸೇರಿದ್ರು. ಎಲ್ಲರೂ ಸೇರ್ಕೊಂಡು ನಮ್ಮ ಸಂಘದ ಇದ್ರಿಗೆ ಎಲ್ಲ ಆಯ್ಕೆ ಮಾಡ್ಕೊಂಡು ಎಲ್ಲ ಒಪ್ಪಿಗೆ ಮಾಡ್ಕೊಂಡು ಎಲ್ಲ ಸಂತೋಷವಾಗಿ ಹೋಗಿದ್ದಾರೆ ಮಾಡ್ಕೊಂಡು ಅವ್ರು ಹೇಳೋ ಪ್ರಕಾರ ನಾವೆಲ್ಲ ಸ್ಕೂಲ್ಸ್ಗೆ ಹೋಗಿ ಫಾಲೋ ಅಪ್ ಮಾಡೋದಕ್ಕೆ ಎಲ್ಲ HMಸ್ಗೆ ಇದು ಮಾಡ್ತೀವಿ.
ಇನ್ ಟೈಮ್ ಬರ್ಬೇಕಂತ HMsಗೆ ನಾವು ಹೋಗ್ಬಿಟ್ಟು ವಿಸಿಟ್ ಮಾಡಿ ಪ್ರೋಗ್ರೆಸ್ಸು, ಸ್ಟ್ರೆಂತ್, ಏನೇನು ಆಕ್ಟಿವಿಟೀಸ್ ಬಂದಿದೆ, FLN ಬಂದಿದೆ ಈ ವರ್ಷ, ಆಧಾರ್, ಅಪಾರ್, ಅದರ ವೆರಿಫಿಕೇಶನ್ಸ್ ಎಲ್ಲ ಮಾಡಿಸ್ಬೇಕು, SSP ಮಾಡಿಸ್ಬೇಕು. ಮೇಡಮ್ ವಸಂತ ಮೇಡಮ್ ಡೀಟೇಲ್ ಆಗಿ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಎಲ್ಲ ಇದು ಏನಂದ್ರೆ ಎಲ್ಲ ಟೀಚರ್ಸ್ ಇನ್ ಟೈಮ್ಗೆ ಸ್ಕೂಲ್ಗೆ ಹೋಗ್ಬೇಕು, ಅಕ್ಷರ ದಾಸೋಹ ಕರೆಕ್ಟ್ ಆಗಿ ಕ್ಲೀನ್ಲಿನೆಸ್ ಇಂದ ಫಾಲೋ ಮಾಡಬೇಕು. ನಮ್ಮ ಆಫೀಸರ್ಸ್ ಏನೇನು ನಮ್ಗೆ ಆದೇಶ ಕೊಡ್ತಾರೆ ಎಲ್ಲ ಕೇಳೋರಿಗೆ ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತಹು. ಅಜೇ CRP ಇವತ್ತು ಸಮಾಲೋಚನೆ ಸಭೆಯಲ್ಲಿ ಎಲ್ಲ BRC ಕೋಆರ್ಡಿನೇಟರ್ ವಸಂತ ಮೇಡಮ್ ಬಂದಿದ್ರು. ಅವರು ಸುಲೋಚನಾ ಮೇಡಮ್ ADM ಅಕ್ಷರ ದಾಸೋಹ ಅಸಿಸ್ಟೆಂಟ್ ಡೈರೆಕ್ಟರ್ ಮೇಡಮ್ ಬಂದಿದ್ರು. ಅವರೆಲ್ಲ ಅವರು ಆಕ್ಟಿವಿಟೀಸ್ ಏನೇನಿತ್ತು ಡೀಟೇಲ್ ಆಗಿ ಹೇಳಿದ್ದಾರೆ. ನಾನು ಆಸ್ ಎ CRP ನಾನು ನನ್ನ ಕರ್ತವ್ಯ ಏನಂತ ಸ್ವಲ್ಪ ತಿಳಿಯೋಕೆ ಹೇಳ್ತೀನಿ. ನಾನು CRP ಆದಾಗಿಂದ BO ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಸಂತ ಮೇಡಮ್ ಮತ್ತೆ ಸುಲೋಚನಾ ಮೇಡಮ್ ನಮ್ಗೆ ಏನೇನು ಆಕ್ಟಿವಿಟೀಸ್ ಹೇಳ್ತಾರೆ ಆದ್ರೆ ಪ್ರತಿಯೊಂದನ್ನು ವಿಷಯ ತಿಳಿಸ್ಕೊಟ್ಟಿದ್ದಾರೆ. ಈಗ ನನ್ನನ್ನು ಕೇಳಿದ್ರೆ ನಾನು ಅಕ್ಷರ ದಾಸೋಹದ ಬಗ್ಗೆ ಹೇಳಬಲ್ಲೆ. ಈ ಬಿಸಿ ಜಾಸ್ತಿ ಹೆಚ್ಚಾಗ್ತಾ ಇದೆ. ಮೇಲೆ ನೀವು ಸ್ವಲ್ಪ ಹಸುವಿನಿಂದ ಕುಡಿದೀರಾ, ರೋಜಾ ಇರ್ತೀರಾ ಕೆಲವರು. ಸೊ ಹಾಗಾಗಿ ನಾನೇನು ಹೆಚ್ಚಾಗಿ ಸಮಯ ತಗೊಳ್ಳೋದಿಲ್ಲ, ಬೇಗ ಮುಗಿಸ್ಬಿಡ್ತೀನಿ. ಮೊದಲನೇದಾಗಿ ಈ ಫಾರ್ಮೇಟ್ಗೆ ಈಗ ಪ್ರತಿಯೊಬ್ಬರು ಸಹ ಸೀಲ್ ಸೈನ್ ಹಾಕ್ಕೊಡ್ಬೇಕು. ಈ ಫಾರ್ಮೇಟ್ ಏನು ಅಂತ ಅಂದ್ರೆ, ಮೊನ್ನೆ ವರ್ಷ ಬೇಸಿಗೆ ಬರಗಾಲದ ಬಿಸಿಯೂಟ ಮಾಡಿದ್ವಿ, ಅದಕ್ಕೆ ಇನ್ನೂ ಯಾವುದೇ ಅನುದಾನ ಬಿಡುಗಡೆ ಆಗಿರ್ಲಿಲ್ಲ. ಯಾರೋ ಅಡಿಗೆಯವರಿಗೆ ಸಂಬಳನೂ ಆಗಿರ್ಲಿಲ್ಲ. ಪ್ರತಿಯೊಬ್ರು ಕೇಳ್ತಾನೆ ಇದ್ರು. ಈಗ ಬಿಡುಗಡೆ ಆಗಿದೆ. ಆಗಿರೋದಕ್ಕೆ ಈಗ ನಿಮ್ಮ ಕಡೆಯಿಂದ ದೃಢೀಕರಣ ಬೇಕಾಗಿದೆ. ಸೊ ಆ ದೃಢೀಕರಣ ಇಲ್ಲಿ ನಾವು ಎಲ್ಲ ಕಾರ್ಯದರ್ಶಿ ಮತ್ತೆ ಅಧ್ಯಕ್ಷರು ಸೇರಿ ಇದು ಪ್ಲಾನ್ ಮಾಡಿಕೊಂಡು CRPsಗೆ ಮೀಟ್ ಮಾಡಿ ಸಲಹೆ ಸೂಚನೆ ಕೊಟ್ಬಿಟ್ಟು ಇತರ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ಮ ಉರ್ದು 1, ಉರ್ದು 2 ಕ್ಲಸ್ಟರ್ ಎಲ್ಲ ಶೈಕ್ಷಣಿಕ ಪ್ರಗತಿಯಲ್ಲಿ ಹೆಚ್ಚಿಸುವಂತ ಈ ಮಾತು ಹೇಳ್ತಾ ನನ್ನ ಮಾತು ಮುಗಿಸ್ತಾ ಒಂದು ಮಾತು, ಶ್ರೀನಿವಾಸ ಸಂಘದಲ್ಲಿ ಈಗಾಗಲೇ ನಿಮ್ಮ ಒಂದು ಸಂಘ ಬೇರೆ ಬೇರೆ ಜಿಲ್ಲೆ ತಾಲೂಕುಗಳಿಂದ ಈ ಶ್ರೀನಿವಾಸದಲ್ಲಿ ಯಶಸ್ಸಾಗಿದೆಯಲ್ಲ, ಈಗಾಗಲೇ ಯಾಕೆ ನಡ್ಸ್ಕೊಂಡ್ ಬಂದಿದ್ರು, ಮುಂದಿನ ಈ ಒಂದು 5 ವರ್ಷದಲ್ಲೂ ಈ ಒಂದು 4 ಜನ ಬಂದು ಅದೇ ರೀತಿ ನಡೆಸಿರೋಂಥ ನಂಬಿಕೆ. ಹೌದು ಸರ್, ಇದು ನಮ್ಮ ಈ ಶ್ರೀನಿವಾಸಪುರದಲ್ಲಿ ಇರೋದು ಜೆಂಟ್ಸ್ 2-3-4 ಜನ, ಒಗ್ಗಟ್ಟಿನಲ್ಲಿ ಬಲ ಇದೆ. ಮುಂದೆಯಿಂದನೇ ಅಧ್ಯಕ್ಷರು, ಕಾರ್ಯದರ್ಶಿ ಎಲ್ಲ ಸೇರಿ, ಆರ್ಗನೈಸಿಂಗ್ ಸೆಕ್ರೆಟರಿ ಎಲ್ಲ ಸೇರಿ, ಎಲ್ಲ ಯಾರ್ಯಾರು ಇದ್ದಾರೆ ಈ ಮೆಂಬರ್ಸ್ ಯಾರ್ಯಾರಿದ್ದಾರೆ ಎಲ್ಲ ಸೇರಿ ಇಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಮಾಡ್ತಾನೆ ಅಂತ ಈ ಸಭೆಯಲ್ಲಿ ವಾದ ಕೊಟ್ಟಿದ್ದಾರೆ. ಅವರು ಎಲ್ಲ ಮಾಡ್ತಾರಂತ ನಾನು ಅಷ್ಟೇ ಅವ್ರಿಗೆ ಕೇಳ್ಕೊಳ್ತಾ ಇದ್ದೀನಿ. ನಮಗೆ CRPs ಸ್ವಲ್ಪ ಹೆಲ್ಪ್ ಮಾಡಬೇಕು. ನೀವು ಏನಾದರೂ ಟ್ರೈನಿಂಗ್ ಬರಲಿ ಅಥವಾ ಗೆಸ್ಟ್ ಟೀಚರ್ ಕೊಡುವಾಗ ಅವರು ಏನಾದ್ರು ಶಿಶುಪಾಲನೆ ಮಧ್ಯದಲ್ಲಿ ಶಿಶುಪಾಲನೆ ರಜೆ ಹಾಕ್ಬಿಡ್ತಾರೆ ಟೀಚರ್ಸು. ನಮ್ಗೆ ಯಾರು ಟೀಚರ್ಸ್ ಕೊರತೆ ಇರ್ತದೆ. ಟೀಚರ್ಸ್ ಕಳಿಸಿ ಅಂತಾರೆ, CRPಗೆ ತುಂಬಾ ಬೆಂಬಲ ಕೊಡ್ತಾರೆ, ಕಳಿಸಿ ಅಂತ. ನಾವು ಕೊಡೋಕ್ಕಾಗೋದಿಲ್ಲ. ಇರೋದು ಒಂದು ಕನ್ನಡ ಟೀಚರ್ ಶಿಶುಪಾಲನೆ ರಜೆ ಹಾಕ್ಬಿಟ್ರೆ ಯಾರಿಗೆ ಕಳಿಸ್ಬೇಕು ಏನು ಅಂತ ನಮ್ಮ ಈ ಗೆಸ್ಟ್ ಟೀಚರ್ಸ್ ಕೊಡೋಂತ ನಮ್ಮ ಸಂಘ ಇದ್ರೇನೆ ಮಾತ್ರ ನಡೆಸ್ತದೆ ಅಂತ ನಾನು ಆರಿಪಾಷಾ ಅಂತ CRC1 ಉರ್ದು CRC1 ಇಂದ ಈ ಸಂಘಟನೆ ಕರ್ನಾಟಕ ರಾಜ್ಯ ಉರ್ದು ಟೀಚರ್ಸ್ ಅಸೋಸಿಯೇಷನ್ ಇಂದ ಇವರು ಇಬ್ಬರು ಸೇರಿ ಸಾದಿಕ್ ಅವರು, ಅಕ್ಮಲ್ ಖಾನ್ ಅವರು ಈ ತರ ನಾವು ಸಮಾಲೋಚನಾ ಸಭೆ ಇಟ್ಕೊಳ್ತಾ ಇದ್ದೀವಿ. BO ಇಂದ ಪರ್ಮಿಷನ್ ತಗೊಳ್ತಾ ಇದ್ದೀವಿ. ಅದು ಒಳ್ಳೆ ಕೆಲಸ ಆಗ್ತಾ ಇದೆ. ಮಾಡಿ ಇಂಥ ಸಂಘ ಇರಬೇಕು. ಯಾವುದು ತರಬೇತಿ ಇರಲಿ, ಗೆಸ್ಟ್ ಟೀಚರ್ ಕೊಡುವಾಗ ಇರಬೇಕು, ಸಂಘ ಮುಂದೆ ಇರಬೇಕು ಎಲ್ಲ ಅಂತ ಇವರು ಎಲ್ಲ ಹೇಳಿದ್ರು. ಅದು ಕರೆಕ್ಟ್. ಅದು ಯಾಕಂದ್ರೆ ಸಂಘದಿಂದ ಏನಾದ್ರು ಕೆಲಸ ಆಗ್ಬೇಕಂದ್ರೆ ಒಂದು ತರಬೇತಿ ಆಗ್ಲಿ, ಯಾವುದೋ ಹೊಸ ತರಬೇತಿ ಆಗ್ಲಿ, ಯಾವ್ದು ಬಿಸಿ ಊಟದ ರೂಲ್ಸ್ ಆಗ್ಲಿ, ಯಾವುದೋ ಒಂದು ಬರುತ್ತೆ ಅಲ್ಲ, ಅದೆಲ್ಲ ಅಡಿಗೆಯವರು ಕೆಲಸ ಮಾಡಿದ್ರು ಅಲ್ಲಿ, ಮತ್ತೆ ಎಷ್ಟು ಸ್ಟ್ರೆಂತ್ ಇದ್ರು ಅನ್ನೋದನ್ನ ನಾವೇ ಕೊಟ್ಬಿಟ್ಟಿದೀವಿ. ನಿಮ್ಮ ಹತ್ರ ತಗೊಂಡು CRPಗಳ ಹತ್ರ ತಗೊಂಡಿದ್ವಿ, ಶಿಕ್ಷಕರ ಹತ್ರ ತಗೊಂಡಿದ್ವಿ, ಅದರ ಆಧಾರದ ಮೇಲೆ ಹಾಕಿದೀವಿ. ಈಗ ನೀವು ಜಸ್ಟ್ ಅದನ್ನ ದೃಢೀಕರಣ ಮಾಡಿ ಕೊಡ್ಬೇಕಾಗಿದೆ. ಅದನ್ನ ಯಾರು ಮರೀದಿರಾ ವಿತ್ ಸಿಗ್ನೇಚರ್ ಸೀಲ್ ತಂದಿದ್ದೀರಲ್ಲ ಇವತ್ತೆಲ್ಲ ಈಗ್ಲೇ ನೀವು ಹೋಗೋಕ್ ಮೊದ್ಲು ಇಲ್ಲಿ ದೃಢೀಕರಿಸ್ಬಿಟ್ಟು ಹೋಗಿ. 1ನೇದು. 2ನೇದು, ನಿಮ್ಮ ಕಡೆಯಿಂದ ಸ್ವಲ್ಪ ಅಟೆಂಡೆನ್ಸ್ ಅನ್ನ ಪಕ್ಕಾ ಮಾಡ್ಕೊಡ್ಬೇಕು. ನಮ್ಗೆ ತುಂಬಾ ಕಡಿಮೆ ಇದೆ. ನಮ್ಮ ತಾಲೂಕಿನ ಅಟೆಂಡೆನ್ಸು ಬಹಳಷ್ಟು ಕಡಿಮೆ ಇಡೀ ಜಿಲ್ಲೆಯಲ್ಲೇ.
ನಮ್ಮ ಜಿಲ್ಲೆಯಲ್ಲಿ ಬಂಗಾರಪೇಟೆ ತಾಲೂಕು ಪ್ರತಿದಿನ 100% ಆಗಲ್ಲ ಅಂತ ಒಂದು ದೂರು ಬರ್ತಾ ಇತ್ತು. ಆದ್ರೆ ಇವಾಗ ಏನಿಲ್ಲ, ಈಗ ಕಡಿಮೆ ಆಗ್ಬಿಟ್ಟಿದೆ ರೇಟು. ಅದು ಯಾವ ಕಾರಣದಿಂದ ಕಡಿಮೆ ಆಯ್ತು ಅನ್ನೋದು ನಾವು ಡಿಸ್ಕಸ್ ಮಾಡೋದು ಬೇಡ. ಒಟ್ಟಾರೆ ಕಡಿಮೆ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ. ಹಾಗೆ ಕಡ್ಡಾಯವಾಗಿ ಮೊಟ್ಟೆಯನ್ನೇ ಕೊಡಿ, ಯಾವುದೇ ಕಾರಣಕ್ಕೂ ಚಿಕ್ಕಿಯನ್ನ ಕೊಡಬೇಡಿ. ಮೊನ್ನೆ ನಾನೊಂದು ಹಾಕಿದ್ದೆ, ಯಾರೋ ಒಬ್ಬ ಟೀಚರ್ ಚಿಕ್ಕಿಯನ್ನು ಕೊಟ್ಟು ಸಸ್ಪೆಂಡ್ ಆಗಿದ್ದಾರೆ. ಚಿಕ್ಕಿ ಕೊಡ್ಲೇಬಾರ್ದು ಅಂತ ಸರ್ಕಾರ ಆದೇಶ ಮಾಡಿದೆ. ಇವಾಗ ಮೊಟ್ಟೆ ತಿನ್ನದೇ ಇರೋ ಮಕ್ಕಳಿಗೆ ಬನಾನಾ ಕೊಡಿ ಅಷ್ಟೇ ವಿನಃ ಚಿಕ್ಕಿಯನ್ನಂತೂ ಕೊಡಬಾರ್ದು ಅಂತ ಸಸ್ಪೆಂಡ್ ಆಗಿದೆ. ಒಬ್ಬ ಶಿಕ್ಷಕರು ಸಸ್ಪೆಂಡ್ ಆಗಿದ್ದಾರೆ. ಅರ್ಥ ಆಗ್ತಾ ಇದೆಯಾ? ಆಮೇಲೆ ನಿಮ್ಮ ಶಾಲೆಯಲ್ಲಿ ಏನೇ ತೊಂದರೆ ಆಗ್ಲಿ, ಅವಘಡಗಳಾಗ್ಲಿ ಅಥವಾ ಮಕ್ಕಳ ವಿಚಾರದಲ್ಲಾಗ್ಲಿ ಏನೇ ಆಗ್ಲಿ, ದಯವಿಟ್ಟು ಫಸ್ಟ್ ನಿಮ್ CRP ತಿಳಿಸಿ. ಅವ್ರ ಮುಖಾಂತರ ನಮ್ಮ ಆದ್ರೆ ಈ ಉರ್ದು ಸಂಘದ ಬಗ್ಗೆ ನಾನು ನಿಜವಾಗ್ಲೂ ಅಲ್ಲ ಮೇಲೆ ಆಣೆ ಇಟ್ಟು ಹೇಳ್ತೀನಿ, ಯಾರು ಹಿಂದೆ ಮಾತಾಡಿಲ್ಲ ಅದ್ರ ಬಗ್ಗೆ. ಯಾಕಂದ್ರೆ ಈ ಮಾಸದಲ್ಲಿ ಸುಳ್ಳು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾರು ಹಿಂದೆ ಏನು ಮಾತಾಡ್ಕೊಂಡಿಲ್ಲ. ಆಮೇಲೆ ನಾವು ವ್ಯಾಲ್ಯೂಯೇಷನ್ ಬಂದಿದ್ವಿ, ನಿಮ್ ಉರ್ದು ಟೀಚರ್ಸ್ ತಗೊಂಡಿದ್ವಿ. ಲೇಡೀಸ್ಗಿಂತ ಇವ್ರಿಗೆ ಎಷ್ಟು ಕಾಳಜಿ ಗೊತ್ತಾ ಮೇಡಮ್? ಅವ್ನ್ ಬೇಗ ಬಿಡ್ಬೇಕು, 11 ಗಂಟೆಗೆ ಬಿಡ್ಬೇಕು ಅಂತ ಇವರೇ ಬಂದ್ಬಿಡೋದು. ಇವ್ರಿಬ್ರು 3 ಜನ ಬಂದ್ಬಿಟ್ಟು 11 ಗಂಟೆ ಆದ್ರೂ ನಾವ್ ಮಾಡ್ತೀವಿ ಮೇಡಮ್ ಅಂತ. ಲಾಸ್ಟ್ ಇಯರ್ ಒಬ್ಬ ಮೇಡಮ್ ಹೇಳಿದ್ರು, ಯಾಕ್ರಿ ದಾಖಲಾತಿ ಕಡಿಮೆ ಇದೆ, ನಮ್ಗೆ ಇಂಗ್ಲಿಷ್ ಮೀಡಿಯಂ ಕೊಡಿ ಅಂತ. ಈಗ ಬಂದಿದೆ, ನೀವು ಕೊಡಿ, ಪ್ರಪೋಸಲ್ಸ್ ಕೊಡಿ, ನಾವು ಅದು ಮುಂದಿನ ಅಂತ ಕಳಿಸ್ತೀವಿ. ನಿಮ್ ಶಾಲೆಗೆ ಇಂಗ್ಲಿಷ್ ಮೀಡಿಯಂ ಕೊಡ್ತೀವಿ. ಇನ್ನೂ ಕೂಡ ನಿಮ್ಮಲ್ಲಿ ಸ್ಟ್ರೆಂತ್ ಅನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಇಷ್ಟನ್ನ ಹೇಳ್ತಾ ಜೊತೆಗೆ ಇನ್ನು ನಮ್ಮ ಸಂಘದ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತೆ ಖಜಾನ್ಸಿಗಳೆಲ್ಲರೂ ಕೂಡ ನಮ್ಮ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಏನ್ ಉಮಾದೇವಿ ಮೇಡಮ್ ಇಂದ ಇಷ್ಟೊತ್ತಿಗೆ 5 BUಗಳು ನಾನು ನೋಡಿದ್ದೀನಿ. ಅಕ್ಮಲ್ ಸರ್ ಹೇಳ್ದಂಗೆ ಈ ತಾಲೂಕಲ್ಲಿ ಎಲ್ಲರ ಜೊತೆಗೂ ಉತ್ತಮ ಒಡನಾಟ ಇಟ್ಕೊಂಡಿದ್ದಾರೆ. ಇನ್ನ ಬೇರೆಯವ್ರ ಬಗ್ಗೆ ಆದ್ರೂ ಹಿಂದೆ ಒಂದ್ ಮಾತಾಡಿದ್ ನಾನು ನೋಡಿದ್ದೀನಿ. ಅವರು ಬರ್ತಾರೆ. एसोसिएशन में नहीं है, अब एसोसिएशन में कहाँ जी वो एसोसिएशन में मौजूद है, जिंदी है, नहीं है कर तो नहीं है। ये 5 साल के कल रिन्यूअल भी कर को ही रिन्यूअल करी नहीं क्या मैडम? पूरे बोलो करी नहीं, रिन्यूअल कर को पूरे आएंगे साइन सब ले को भी ही नवे रिन्यूअल कर ले को क्या भी खरा में बैठ को मेम्बरा मना ले को मैं मेंबर रे, मैं सदर रे, मैं सेक्रेटरी कर को ऐसा भी क्या भी नहीं। पूरे की नोटिस स्कूल ले लगा को एक बार ऐसा बॉयज स्कूल में एक बार मीटिंग की, हाँ ऐसा पूरा ये कर को रिन्यूअल कर ले। ऐसा मेन आपको हमने एक एसोसिएशन में रिन्यूअल करने का भी है। ये ऐसा बल्ला के ज़रूरी ये रहने की वजह से हमें मीटिंग मना सकते हैं। ये हमारे BO साहब आने ज़रा देरी हो रहा है, उनका मैं मेरी और हमारे तमाम असातिज़ा की तरफ से उनका भी मैं खैर मुक़द्दम करता हूँ और ಅದೇ ರೀತಿ ಈಗ ನಮ್ಮ BRC ಕೋಆರ್ಡಿನೇಟರ್ ಆದ ಮೇಡಮ್ ವಸಂತ ಮೇಡಮ್ ಅವರು ಸಹ ನಿನ್ನೆ ನಾವು ಆಫೀಸ್ ಹತ್ರ ಹೋದರೆ ಇರಲಿಲ್ಲ ಮೇಡಮ್ನವರು. ಆದರೆ ಮತ್ತೆ ذلك جزاء أعداء الله النار لهم فيها دار الخلد جزاء بما كانوا قالوا ربنا الله ثم استقاموا تتنزل عليه से हमें रखने को, अल्लाह को जान को, खुदा जान को हमें वर्क करना। ऑफिसर को डर को नवे 17 BOs को देखूँ मैं अब तक के कहता 17 BOs ನೋಡಿದ್ದೀನಿ ನಾನು, 11 DDPs ನೋಡಿದ್ದೀನಿ. ಈವರೆಗೂ ಯಾವ DDP ಆಗಲಿ ಯಾವ BO ಆಗಲಿ ಯಾರಿಗೂ
ಯಾವತ್ತೂ ಏನು ಸಸ್ಪೆಂಡು ಮಾಡಿಬಿಟ್ಟಿಲ್ಲ, ಯಾರು ಮೊನ್ನೆ ಬಾಯಲ್ಲಿ ಮಣ್ಣು ಹಾಕಿಲ್ಲ, ಯಾರು ಏನು ತೊಂದರೆ ಕೊಟ್ಟಿಲ್ಲ. ಯಾರೇನು ಕೊಟ್ಟಿದ್ದಾರಾ? ಯಾರಿಗೇನು ಕೊಟ್ಟಿದ್ದಾರೆ ಏನು ಮೇಡಮ್? ಯಾರಿಗೇನು ತೊಂದರೆ ಆಗಿದೆ? ಇಲ್ಲ. ನನ್ನ ಸರ್ವಿಸಲ್ಲಿ ನಾನು 17 ಜನ BOS ನೋಡಿದ್ದೀನಿ. ಎಲ್ಲರ ಜೊತೆ ನಾನು ಊಟ ಕೂಡ ಮಾಡಿದ್ದೀನಿ. ಆಲ್ಮೋಸ್ಟ್ ಒಬ್ಬರಿಬ್ಬರು ಬಿಟ್ಟರೆ ಎಲ್ಲರ ಜೊತೆ ನಾನು